ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಅಂದರೆ ಶನಿವಾರದ ಬೆಳಗಿನ 7 ಗಂಟೆಗೆ ಬಿಗ್ ಬಾಸ್ನ ಅಂತಿಮ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಿದೆ. ಇನ್ನೇನು ಈಗಾಗಲೇ ಎಲಿಮಿನೇಷನ್ ಹಾಗೂ ಫಿನಾಲೆ ಎಪಿಸೋಡ್ಸ್ಗಳು ಶೂಟಿಂಗ್ ಈಗಾಗಲೇ ಶುರುವಾಗಿದೆ. ಈ ಒಂದು ಸಮಯದಲ್ಲಿ ಯಾರಿಗೆ ಎಷ್ಟೆಷ್ಟು ವೋಟ್ ಬಿದ್ದಿದೆ, ಯಾರು ಯಾವ ಸ್ಥಾನದಲ್ಲಿದೆ ಎಂದು ತಿಳಿದುಕೊಳ್ಳುವುದು ಭಾರಿ ಮುಖ್ಯವಾಗಿದೆ. ಸೋಮವಾರ ರಾತ್ರಿ 11 ಗಂಟೆಯಿಂದ ಶನಿವಾರದ ಬೆಳಗ್ಗೆ 11 ಗಂಟೆಯವರೆಗೆ ವೋಟಿಂಗ್ ಲೈನ್ಸ್ ಓಪನ್ ಆಗಿದ್ದವು. ಆ ಸಮಯದಲ್ಲಿ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಅಭಿಮಾನಿಗಳು ವೋಟ್ ಮಾಡುವ ಅವಕಾಶವನ್ನು ಬಿಗ್ ಬಾಸ್ ಕೊಟ್ಟಿದ್ದರು. ಆ ಅವಕಾಶದ ಸಮಯ ಈಗ ಕ್ಲೋಸ್ ಆಗಿದೆ. ಈ ಅಂತಿಮ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಿದ್ದಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಬಾರಿ ಬರೀ ವೋಟ್ ಅಲ್ಲದೆ ಗೇಮ್ ಆಡಿದಂತಹ ಸಾಮರ್ಥ್ಯ ಆಗಿರ್ಬೋದು, ಗ್ರೇ ಏರಿಯಾ ಸ್ಟ್ರಾಟಜಿಗಳಾಗಿರಬಹುದು, ಅದೇ ರೀತಿ ಮನೆಯಲ್ಲಿ ಹೊಂದಿಕೊಳ್ಳುವ ರೀತಿಯನ್ನು ಎಲ್ಲ ಪರಿಗಣಿಸಿ ಯಾವ ರೀತಿಯಲ್ಲಿ ಯಾವ ಸ್ಥಾನವನ್ನು ಬಿಗ್ ಬಾಸ್ ಮನೆಯಲ್ಲಿ ಕೊಡಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇನ್ನು ಟಾಪ್ 6 ಸ್ಥಾನದಲ್ಲಿ ರಜತ್ ಅವರು ಇದ್ದಾರೆ. ಅವರು ಮೊದಲ ದಿನದಿಂದಲೂ ಕೂಡ ಅವರು 6ನೇ ಸ್ಥಾನದಲ್ಲಿಯೇ ಇದ್ದಾರೆ. ಅವರಿಗೆ ಉಳಿದ 5 ಜನಕ್ಕೆ ಹೋಲಿಸಿದಷ್ಟು ಅವರಿಗೆ ವೋಟ್ ಬರದಿದ್ದರೂ ಕೂಡ ಅವರು 6ನೇ ಸ್ಥಾನದಲ್ಲಿಯೇ ಕುಳಿತುಕೊಂಡಿದ್ದಾರೆ. ಅಲ್ಲದೆ 5ನೇ ಸ್ಥಾನದಲ್ಲಿ ಇಬ್ಬರಿಗೆ ಜಿದ್ದಾಜಿದ್ದಿಯಾಗಿದೆ. ಅದು ಯಾರೆಂದರೆ ಉಗ್ರ ಮಂಜು ಹಾಗೂ ಭವ್ಯಗೌಡ. ಇವರಿಬ್ಬರು ಕೂಡ 4 ಮತ್ತು 5ನೇ ಸ್ಥಾನದಲ್ಲಿ ಜಿದ್ದಾಜಿದ್ದಿಯನ್ನು ಪಟ್ಟು ಇಂದು ಶುಕ್ರವಾರದ ಬೆಳಗಿನ ರಿಸಲ್ಟ್ನ ನಂತರ 5ನೇ ಸ್ಥಾನದಲ್ಲಿ ಭವ್ಯಗೌಡ ಅವರು ಉಳಿದುಕೊಂಡಿದ್ದಾರೆ. ಇನ್ನು ಭವ್ಯಗೌಡ ಅವರು 5ನೇ ಸ್ಥಾನದಲ್ಲಿ ಉಳಿದುಕೊಂಡರೆ ಇನ್ನು 4ನೇ ಸ್ಥಾನದಲ್ಲಿ ಉಗ್ರ ಮಂಜು ಅವರು ಉಳಿದುಕೊಂಡಿದ್ದಾರೆ. ಅದೇ ರೀತಿ 3 ಮತ್ತು 4ನೇ ಸ್ಥಾನಕ್ಕೂ ಕೂಡ ತುಂಬ ಜಿದ್ದಾಜಿದ್ದಿಯಾಗಿದ್ದು, ಮೋಕ್ಷಿತಾ ಮತ್ತು ಉಗ್ರ ಮಂಜುವಿನ ನಡುವೆ ಇಬ್ಬರಿಗೂ ಕೂಡ ಜಿದ್ದಾಜಿದ್ದಿಯಾಗಿದೆ. ಯಾಕೆಂದರೆ ಇವರಿಬ್ಬರನ್ನು ನಾವು ಕಂಪೇರ್ ಮಾಡಿದರೆ ಮೋಕ್ಷಿತಾ ಅವರು ಸ್ವಲ್ಪ ಕೆಳದಲ್ಲಿದ್ದಾರೆ. ಯಾಕೆಂದರೆ ಮಂಜು ಅವರ ಗ್ರೇ ಏರಿಯಾ ಆಗಿರಬಹುದು, ಸ್ಟ್ರಾಟಜಿ ಆಗಿರಬಹುದು, ಅದೇ ರೀತಿ ಗೇಮ್ ಆಗಿರಬಹುದು, ಇವೆಲ್ಲ ಮೋಕ್ಷಿತಾಗಿಂತ ಮಂಜು ಅವರು ಒಂದು ಹೆಜ್ಜೆ ಮುಂದೆ ಇರೋ ಕಾರಣ ಬಿಗ್ ಬಾಸ್ ಏನಾದರೂ ಉಗ್ರ ಮಂಜು ಅವ್ರನ್ನ 3ನೇ ಸ್ಥಾನದಲ್ಲಿ ಕುಳಿತು ಅದೇ ರೀತಿ ಮೋಕ್ಷಿತಾ ಅವರನ್ನು 4ನೇ ಸ್ಥಾನದಲ್ಲಿ ಕುಳಿಸಬಹುದು. ಅವರು ಜಸ್ಟ್ ವೋಟಿಂಗನ್ನು ಕನ್ಸಿಡರ್ ಮಾಡುವ ರೀತಿಯನ್ನು ತೆಗೆದುಕೊಂಡರೆ ಮೋಕ್ಷಿತಾ ಅವರು 3ನೇ ಸ್ಥಾನದಲ್ಲಿ ಇದ್ದು ಉಗ್ರ ಮಂಜು ಅವರು 4ನೇ ಸ್ಥಾನಕ್ಕೆ ಬರಬಹುದು. ನಮಗೆ ಇನ್ನು ಉಳಿಯಬೇಕಾಗಿರೋದು ಟಾಪ್ 1 ಮತ್ತು ಟಾಪ್ 2 ಯಾರಿದ್ದಾರೆ ಎಂಬುದು. ಈಗ ನಮಗೆ ಉಳಿದಿರುವುದು ತ್ರಿವಿಕ್ರಮ್ ಮತ್ತು ಹನುಮಂತು ಅವರು. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇವರಿಬ್ಬರಿಗೂ ಕೂಡ 1ನೇ ಮತ್ತು 2ನೇ ಸ್ಥಾನದಲ್ಲಿ ಜಿದ್ದಾಜಿದ್ದಿಯಾಗಿದೆ. ಆದರೆ ಈ ಕೊನೆಯ ದಿನದ ವೋಟಿಂಗ್ ಕಂಪ್ಲೀಟ್ ಆಗುವ ನಂತರ ತಿಳಿದಿರುವ ಮಾಹಿತಿಯ ಪ್ರಕಾರ ಹನುಮಂತು ಅವರಿಗೆ 4 ಕೋಟಿಗಿಂತ ಹೆಚ್ಚು ವೋಟ್ ಪಡೆದು ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಇವರಿಬ್ಬರ ಮಧ್ಯೆ 2 ಮತ್ತು 3ನೇ ಸ್ಥಾನಕ್ಕೆ ಜಿದ್ದಾಜಿದ್ದಿ ಬಿದ್ದಿದ್ದು, ಕೊನೆಯ ರಿಸಲ್ಟ್ನ ನಂತರ ಮೋಕ್ಷಿತಾ ಅವರು 3ನೇ ಸ್ಥಾನಕ್ಕೆ ಬಂದಿದ್ದು, ತ್ರಿವಿಕ್ರಮ್ ಅವರು 2ನೇ ಸ್ಥಾನಕ್ಕೆ ಬಂದುಳಿದಿದ್ದಾರೆ. ಇನ್ನು ಮೊದಲನೆಯ ಸ್ಥಾನವಾಗಿ ಹನುಮಂತು ಅವರು ಕಳೆದ ಬಾರಿ ಕಾರ್ತಿಕ್ ಮಹೇಶ್ ಅವರಿಗೆ 2 ಕೋಟಿಗಿಂತ ಅಧಿಕ ವೋಟ್ಸ್ಗಳು ಬಂದಿದ್ದವು. ಆದರೆ ಈ ಬಾರಿ ಅದನ್ನು ಮೀರಿ ಹನುಮಂತು ಅವರಿಗೆ 4 ಕೋಟಿಗಿಂತ ಹೆಚ್ಚು ವೋಟ್ ಬಂದಿರುವ ಮಾಹಿತಿ ದೊರಕಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.